ಸರ್ ನಮಸ್ಕಾರ. ಹೊಸ್ದಾಗಿ ಬಂದಿರೋ ಲ್ಯಾಂಡ್ ಇದು. 1 ಎಕರೆ 16 ಕುಂಟೆ. ಇದೇ ರೋಡು, ಒಂದು ಚೈನ್ ರೋಡ್ ಇದೆ, ನಾಲೆ ರೋಡು. ಪಕ್ಕದಲ್ಲಿ ನಾಲೆ ಇದೆ ನೋಡಿ, ಇದೇ ನಾಲೆ ರೋಡು, ಇದೇ ಲ್ಯಾಂಡು. ಈ ಫಿನ್ಸಿಂಗ್ ಇದೆಯಲ್ಲ, ಇಲ್ಲೊಂದು ಕಲ್ಲು ಹಾಕಿದ್ದಾರೆ ನೋಡಿ. ಈ ಕಲ್ಲು ಎಡ್ಜು, ಈ ಕಲ್ಲು ಇಲ್ಲಿಂದ ಹಿಂಗೆ ಹೋಗಿ ಹಿಂಗೆ ಬರುತ್ತೆ. ಹಿಂಗೆ 1 ಎಕರೆ 16 ಕುಂಟೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ, ಪೇಪರಲ್ಲಿ ಲೀಗಲ್ ಇದೆ, ಜನರಲ್ ಪ್ರಾಪರ್ಟಿ. ಸರ್ ನಿಮಗೆ ಮಳವಳ್ಳಿಯಿಂದ ನಿಮಗೆ 12 ಕಿಲೋಮೀಟ್ರು. ಮೈಸೂರು ಟು ಮಳವಳ್ಳಿ ಹೈವೆಯಿಂದ ಒಂದು 4 ಕಿಲೋಮೀಟ್ರ್ ಅಷ್ಟೇ. ಬೆಂಗಳೂರಿಂದ 112 ಕಿಲೋಮೀಟ್ರು. ಈ ಲ್ಯಾಂಡ್ಗೆ ತಾರೋಡ್ ಪಾಯಿಂಟಿಂದ ಬರೀ 105 ಮೀಟ್ರು. ಒಂದು ಚೈನ್ ರೋಡ್ ಇದೆ ನೋಡಿ, ನಾಲೆ ರೋಡು. ಜಾಗ ಮತ್ತು ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಬೆಂಗಳೂರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ಬೆಂಗಳೂರವ್ರು ತಗೊಂಡಿದ್ದಾರೆ. ಇದು 12 ಎಕರೆ ಆ ಕಡೆ ಇರೋದು. 12 ಎಕರೆ ತಗೊಂಡಿದ್ದಾರೆ ಬೆಂಗಳೂರವರು. ಅದೊಂದು ಫಾರ್ಮ್ ಹೌಸ್ ಇದೆ, ಇಲ್ಲೊಂದು ಫಾರ್ಮ್ ಹೌಸ್ ಇದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು, ಕೆಂಪು ಮಣ್ಣು. ಸರ್ ಇವರು ಕುಂಟೆ ಬಂದ್ಬಿಟ್ಟು 1,40,000 ಹೇಳ್ತಾ ಇದ್ದಾರೆ. ಲೈಟ್ಲಿ ನೆಗೋಷಿಯಬಲ್ಲು. ಆ ಕಡೆ ಒಂದು ಹಳ್ಳಿ ಇದೆ, ಈ ಕಡೆ ಒಂದು ಹಳ್ಳಿ ಇದೆ. 2 ಹಳ್ಳಿ ಮಧ್ಯೆ ಇರೋದು. ಈ ಕಡೆ ಹಳ್ಳಿ ಅರ್ಧ ಕಿಲೋಮೀಟ್ರ್, ಈ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಹಳ್ಳಿ ನೋಡಿ. ಸದ್ಯಕ್ಕೆ ನೀಲಗಿರಿ ಹಾಕಿ ಕಟ್ ಮಾಡಿದ್ದಾರೆ. ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ. ಆ ಕಡೆ ಒಂದು ನಾಲೆ ಬರುತ್ತೆ, ಮತ್ತು ಒಂದು ದೊಡ್ಡ ಹಳ್ಳ ಬರುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಸರ್ ದೇವ ಮೂಲೆ ಬೆಳೆದಿದೆ. ಇದೆ ಲ್ಯಾಂಡು. ಹಿಂಗೋಗಿ ಹಿಂಗೆ ಬರುತ್ತೆ, ಹಿಂಗೆ ಅಲ್ಲಿ ತಗನು ಬರುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. 1 ಎಕರೆ 16 ಕುಂಟೆ. ರೋಡು ಮುಂಚೆ ರೋಡ್ ಇದೆ, ಇದೇ ರೋಡು. ಮಳವಳ್ಳಿ ರಿಜಿಸ್ಟ್ರೇಷನು. ಜಾಗ ಮತ್ತು ತುಂಬ ಚೆನ್ನಾಗಿದೆ. ಚಿಕ್ಕ ಒಂದು ಫಾರ್ಮ್ ಹೌಸ್ ಮಾಡೋಕ್ಕೆ ತುಂಬ 2 ಮನಸ್ಸು ಜಾಗ. 1 ಎಕರೆ 16 ಕುಂಟೆ ಕೇಳ್ತಿದ್ದೀರಲ್ಲ, 2 ಎಕರೆ ಒಳಗಡೆ ಇದ್ರೆ ಯಾವ್ದು ನೋಡ್ರಿ ಅಂತ ಕೇಳ್ತಿದ್ರು ಕೆಲವರು. ಆ ಜಾಗ ತುಂಬ ಅನುಕೂಲವಾಗಿದೆ ನೋಡಿ. ಅದೇ ತಾರೋಡು, ಟಿ ಸಿ ಕಾಣಿಸ್ತಾ ಇದೆಯಲ್ಲ, ಅದೇ ತಾರೋಡು. ಅಲ್ಲಿಂದ ಇಷ್ಟೇ ದೂರ, 105 ಮೀಟ್ರ್ ಅಷ್ಟೇ. ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ. 1 ಎಕರೆ 16 ಕುಂಟೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ, ಪೇಪರ್ ಲೀಗಲ್ ಇದೆ, ಜನರಲ್ ಪ್ರಾಪರ್ಟಿ. ಮಳವಳ್ಳಿ ರಿಜಿಸ್ಟ್ರೇಷನ್. ಮಳವಳ್ಳಿಯಿಂದ 12 ಕಿಲೋಮೀಟ್ರು. ಮಳವಳ್ಳಿ ಟು ಮೈಸೂರು ಹೈವೆಯಿಂದ ಒಂದು 4 ಕಿಲೋಮೀಟ್ರು. ತಾರೋಡಿಂದ ಒಂದು 105 ಮೀಟ್ರ್ ಅಷ್ಟೇ. ಕುಂಟೆ ಬಂದ್ಬಿಟ್ಟು 1,40,000 ಹೇಳ್ತಿದ್ದಾರೆ. ಲೈಟ್ಲಿ ನೆಗೋಷಿಯಬಲ್. ಜಾಗ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು.